20 ಫೀಟ್ ಉದ್ದ ಉಂಟು, 4 ಫೀಟ್ ಅಗಲದ್ದು, 8 ಟ್ಯಾಂಕ್ ಅನ್ನ ನಾವು ಮಾಡಿದ್ದೇವೆ ಇದರಲ್ಲಿ. ಇದು ಅಂದ್ರೆ ಅವರ ಗೈಡ್ಲೈನ್ಸ್ ಪ್ರಕಾರವೇ ಮಾಡಿದ್ದು. ಹಾಗೆ ಮಾಡಿದ್ರೆ ಮಾತ್ರ ಅದಕ್ಕೆ ಸಬ್ಸಿಡಿ ಸಿಗ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಊಟ ಮಾಡಿಸಬೇಕಾದ ಗಿಡ ಮರಗಳನ್ನು, ಚಂದಮಾಮನನ್ನು ನೋಡಿ ನಾವು ಊಟ ಮಾಡಿಸ್ತಾ ಇದ್ದ ಕಾಲ ಇತ್ತು. ಈಗ ಊಟ ಮಾಡಿಸಬೇಕಾದ್ರೆ ಮೊದಲು ಮಗುವಿನ ಕೈಯಲ್ಲಿ ಮೊಬೈಲ್ ಕೊಡೋದು, ಮೊಬೈಲ್ ನೋಡ್ತಾ ಇರುವಾಗ ಬಾಯಲ್ಲಿ ತುರುಕಿಸ್ತಾ ಇರೋದು ಈಚೆಯಿಂದ. ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿದ್ದು ಯಾರು? ಹಾಗೆ ಅದೇ ನಿಮ್ಮ ಕ್ವಾಲಿಟಿ ಕೂಡ ನೋಡಬಹುದು ಹೇಗೆ ಇರ್ತದೆ ನೋಡಿ. ಒಳ್ಳೆ ರೀತಿ ಮೇಂಟೈನ್ ಮಾಡಿದ ಟ್ಯಾಂಕ್ ಇಂದ ಕಪ್ಪು ಕಪ್ಪಾಗಿ ಚಾಹುಡಿಯ ಹಾಗೆ ನೋಡಿ, ಯಾವುದೇ ರೀತಿಯ ಇದು ಇಲ್ಲ ನೋಡಿ. ಎಷ್ಟು ನಿಮ್ಗೆ ನೋಡುವಾಗ ಗೊತ್ತಾಗ್ತದೆ ಕ್ವಾಲಿಟಿ. ಅಕಾಡೆಮಿಕ್ಸ್ ಜೊತೆಗೆ ಬೇಕಾಗಿರುವಂತ ಲೈಫ್ ಸ್ಕಿಲ್ಸ್ಗಳು ಯಾವ್ದು ಅಂತ ಹೇಳಿ ಲಿಸ್ಟ್ ಮಾಡಿ ಅದರ ಪ್ರಕಾರ ಕೌನ್ಸಿಲಿಂಗ್ ಕ್ಯಾಲೆಂಡರ್ ಮಾಡಿದ್ದಾರೆ. ಆ ಕ್ಯಾಲೆಂಡರ್ ಪ್ರಕಾರ ನಾವು ಆಕ್ಟಿವಿಟೀಸ್ ಗಳನ್ನ ಜನರಲ್ ಆಗಿ ನಾನು ಎಲ್ಲಾ ಕ್ಲಾಸ್ ಅಲ್ಲಿ ಕಂಡಕ್ಟ್ ಮಾಡ್ತೇನೆ. 4 ತಿಂಗಳು ಪೂರ್ತಿ ಇದರಲ್ಲಿ ನಾವು ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಹೇಗೆ ಮಾಡ್ತೇವೆ ಅಂದ್ರೆ ವಾರಕ್ಕೆ ಒಮ್ಮೆ ನೀರು ಕಂಪ್ಲೀಟ್ ಬಿಡ್ತೇವೆ ಇದಕ್ಕೆ, ಒಮ್ಮೆ ಹೋಸ್ ಪೈಪ್ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ ಅದಕ್ಕೆ ಮಾಯಿಶ್ಚರ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಇನ್ಲೈನ್ ಡ್ರಿಪ್ಪರ್ಸ್ ಅನ್ನು ಹಾಕಿದ್ದೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾರ್ಕಳ ನಗರ ಭಾಗಕ್ಕೆ ಹೊಂದಿಕೊಂಡಿರುವಂಥ ಒಂದು ಮುಂಡ್ಲಿ ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೇನೆ. ಸಹಜವಾಗಿ ಕೃಷಿಕರು ಕೃಷಿ ಮಾಡುವಂಥದ್ದು ಸಾಮಾನ್ಯ, ಆದರೆ ಕೃಷಿ ಮಾಡ್ತಿರೋರು ಬಿಸ್ನೆಸ್ಗೆ ಬೇರೆ ಬೇರೆ ಉದ್ಯಮಕ್ಕೆ ಹೋಗುವಂಥದ್ದು ಸಾಮಾನ್ಯ. ಆದರೆ ಇವರು ಫಸ್ಟ್ ಜನ್ರೇಷನ್ ಕೃಷಿಕರು. ಇವರು ತಂದೆ ತಾಯಿ ಯಾರು ಕೂಡ ಕೃಷಿ ಮಾಡ್ತಿರಲಿಲ್ಲ. ಇವರು ವೃತ್ತಿಯಲ್ಲಿ ಚೈಲ್ಡ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿಕೊಂಡು ಯೋಗ ಟೀಚರ್ ಆಗಿದ್ದುಕೊಂಡು ಅದರ ಮಧ್ಯದಲ್ಲಿ ಅವ್ರಿಗೊಂದು ಕೃಷಿ ಭೂಮಿ ಬೇಕು, ಕೃಷಿಯಲ್ಲಿ ಆಸಕ್ತಿಯನ್ನು ಸೃಷ್ಟಿ ಮಾಡಿಕೊಂಡು ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಾನು ತೋರಿಸ್ತಿರುವಂಥದ್ದು ಒಂದು ಸುಂದರವಾಗಿರುವಂಥ ಒಂದು ವ್ಯವಸ್ಥಿತವಾಗಿರುವಂಥ ಎರೆಹುಳುವಿನ ತೊಟ್ಟಿ. ಇದು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದು, ಅಥವಾ ಒಂದು 10 ಟಾಪ್ ಅಂತ ಹೇಳಿದರೆ ಅದರಲ್ಲಿ ಇದು ಕೂಡ ಒಂದು ಬರ್ತದೆ ಅನ್ನುವಂಥದ್ದನ್ನು ಕೃಷಿ ಅಧಿಕಾರಿಗಳೇ ಹೇಳಿರುವಂಥದ್ದು. ಅಂಥ ಎರೆಹುಳುವಿನ ತೊಟ್ಟಿಯಲ್ಲಿದ್ದೇನೆ. ಈ ಎರೆಹುಳು ಗೊಬ್ಬರದ ಮಾಡುವಂಥದ್ದು ಹೇಗೆ, ಅದರದ್ದು ಹೇಗೆ ಕೆಲಸಗಳು ನಡೀತದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿವೇದಿತಾ ಭಟ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ನಿವೇದಿತಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್. ಕೃಷಿಯಲ್ಲಿದ್ದವರು ಅದನ್ನು ಮಾರಿ ಸಿಟಿಗೆ ಸೇರಿಕೊಳ್ತಾರೆ, ಇನ್ಯಾವುದೋ ಉದ್ಯೋಗಗಳನ್ನು ಮಾಡ್ತಾಯಿರ್ತಾರೆ. ಅದರಲ್ಲಿ ನಿಮ್ಮದೊಂದು ರಿವರ್ಸ್, ಇದು ಸಿಟಿಯಿಂದ ಮತ್ತೆ ಹಳ್ಳಿಯ ಕಡೆ ಕೃಷಿ ಕಡೆ ಬಂದಿದ್ದೀರಿ. ಯಾಕೆ ಬರಬೇಕು ಅಂತ ಅನ್ನಿಸ್ತು? ನಾನು ಮೂಲತಃ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು, ಆದರೆ ಮದುವೆಯಾಗಿ ಹೋದದ್ದು ಮಂಗಳೂರು ಮಹಾನಗರಕ್ಕೆ. ಅಲ್ಲಿ ಹೋದರೆ ನನ್ನ ಗಂಡನ ಮನೆ ಇರುವುದು ಫ್ಲಾಟಲ್ಲಿ, ಆಯ್ತಾ. ನನಗೆ ಗಿಡಗಳ ತುಂಬಾ ಹುಚ್ಚಿತ್ತು ಚಿಕ್ಕಂದಿನಿಂದ ಸಹ. ಅಲ್ಲಿ ಮತ್ತೆ ಫ್ಲಾಟಲ್ಲಿ ಬಾಲ್ಕನಿಯಲ್ಲಿ ಎಷ್ಟು ಗಿಡಗಳನ್ನು ನೆಡ್ಬೋದು, ಅದು ಇದ್ದ ಜಾಗ ಕವರ್ ಮಾಡಿ ನಾನು ಗಿಡಗಳನ್ನು ನೆಟ್ಟಿದ್ದೇನೆ. ಹಾಗೆ ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇರುವಾಗ ನನಗೆ ಗಿಡ ನೆಡ್ಲಿಕ್ಕೆ ಇಲ್ಲಿ ಜಾಗ ಸಾಕಾಗೋದಿಲ್ಲಲ್ಲ ಅಂತ ಹೇಳುವಾಗ ಮಾತಾಡ್ತಾ ಅವ್ರು ಹೇಳಿದ್ರು ನನಗೂ ಸಹ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಉಂಟು, ನಾವೊಂದು ಜಾಗ ತಗೊಳ್ಳುವ ಅಂತ ಹೇಳಿ, ಜಾಗ ತಗೊಂಡು ನಾವು ಕೃಷಿಯನ್ನು ಮಾಡುವ ಅಂತ ಹೇಳಿ. ಹಾಗೆ ಬರೀ ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಕೃಷಿ ಮಾಡಿ ಗೊತ್ತಿರಲಿಲ್ಲ. ಇದು ಫಸ್ಟ್ ಜನರೇಷನ್ ನನಗೆ, ಅಂದ್ರೆ ಚಿಕ್ಕಂದಿಂದ ಕೃಷಿ ಮಾಡಿ ಗೊತ್ತಿಲ್ಲ, ತೋಟಗಾರಿಕೆ ಅಥವಾ ಯಾವುದೇ ಕೃಷಿ ಅಥವಾ ಆ ಥರ ಮಾಡಿ ಗೊತ್ತಿರಲಿಲ್ಲ. ಗಿಡಗಳನ್ನು ನೆಟ್ಟು ತುಂಬಾ ಇದು ಎಕ್ಸ್ಪೀರಿಯನ್ಸ್ ಇತ್ತು. ಸಣ್ಣದ್ರಿಂದ ಸಹ ಗಿಡಗಳ ಬಗ್ಗೆ ಸಣ್ಣ ಪುಟ್ಟ ಮನೆ ಹತ್ರ ತರಕಾರಿ ಗಿಡಗಳು ಅದನ್ನೊಂದು ಸಣ್ಣದು ಮಾಡಿ ಗೊತ್ತಿತ್ತಷ್ಟೇ. ಇಷ್ಟು ದೊಡ್ಡ ತೋಟ ಮೇಂಟೈನ್ ಮಾಡುವ ಬಗ್ಗೆ ಇದಿರಲಿಲ್ಲ. ಬಟ್ ಮದುವೆ ಆದ ಮೇಲೆ ನಾವು ಈ ಜಾಗ ಸುಮಾರು ಕಡೆ ಜಾಗ ನೋಡಿ ಕೊನೆಗೆ ಇಲ್ಲಿ ನೀರು ಒಳ್ಳೇದು ಉಂಟು ಅಂತ ನೀರಿನ ಆಸರೆ ನೋಡಿ ಈ ಜಾಗವನ್ನು ನಾವು ತಗೊಂಡದ್ದು. ಅಲ್ಲಿಂದ ನಮ್ಮ ಕೃಷಿಯ ಪಯಣ ಶುರುವಾದದ್ದು. ಅಂದರೆ ಒಂದೊಂದನ್ನೇ ಕಲಿತಾ ಈಗ ಇಲ್ಲಿ ತನಕ ಬಂದು ನಿಂತಿದ್ದೇವೆ. 19 ವರ್ಷದಿಂದ ನೀವು ತೋಟಕ್ಕೆ ಬಂದ್ರಿ ಅಂತ ಹೇಳಿದ್ರಿ. ಈ ತೋಟದಲ್ಲಿ ಏನೇನು ಕೃಷಿ ಮಾಡಿದಿರಿ? ಇದರಲ್ಲಿ ನಾವು ತಗೊಳ್ಳುವಾಗ ಸ್ವಲ್ಪ ಅಡಿಕೆ ಗಿಡಗಳು ಮತ್ತೆ ಸ್ವಲ್ಪ ತೆಂಗಿನ ಗಿಡಗಳು ಇತ್ತು ನಾವು ತಗೊಳ್ಳುವಾಗ. ಅದರ ನಂತರ ನಾವಾಗಿ ಅಂದರೆ ಒಂದೇ ಬೆಳೆಯ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ, ಮತ್ತೆ ನಾವು ಹೇಗೂ ಹವ್ಯಾಸಿ ಕೃಷಿಕರು, ಅಂದರೆ ಕಮರ್ಷಿಯಲ್ ಆಗಿ ಕೃಷಿಯನ್ನೇ ಫುಲ್ ಟೈಮ್ ಉದ್ಯೋಗ ಅಂತ ಹೇಳಿ ಮಾಡ್ಕೊಂಡಿಲ್ಲ ಸದ್ಯಕ್ಕೆ. ನಾವು ಹವ್ಯಾಸ ಅಲ್ವಾ ನಮ್ಮದು ಕೃಷಿ, ಹಾಗಾಗಿ ನಾವು ಎಲ್ಲ ರೀತಿಯ ಬೆಳೆಗಳನ್ನು ಹಾಕಿದ್ದೇವೆ. ಅಂದರೆ ಸ್ವಲ್ಪ ಜಾಗದಲ್ಲಿ ಇದು ಉಳ್ಳಾಲ 3 ವೆರೈಟಿದ್ದು ಗೇರು ಬೀಜದ ಗಿಡಗಳನ್ನು ಹಾಕಿದ್ದೇವೆ 1 ಎಕರೆಯಷ್ಟು. ಹಾಗೆ ಮತ್ತೆ ಸ್ವಲ್ಪ ಮರಗಳಿಗೆ ಕಾಳು ಮೆಣಸು
ಗೆಣಸಿನ ಬಳ್ಳಿಗಳನ್ನು ಹಬ್ಬಿಸಿದ್ದೇವೆ. ಹಾಗೆ ಮತ್ತೆ ಎಲ್ಲ ರೀತಿಯ ಒಂದೊಂದು ಫ್ರೂಟ್ಸ್ ಗಿಡಗಳನ್ನು ಹಾಕಿದ್ದೇವೆ. ಆಮೇಲೆ ಮೇಜರ್ ಆಗಿ ನಾವು ಹಾಕಿರುವಂತದ್ದು ಆಯಿಲ್ ಪಾಮ್ ಅಂದ್ರೆ ತಾಳೆ ಗಿಡಗಳನ್ನು ಹಾಕಿದ್ದೇವೆ. ಒಂದು 3-3.5 ಎಕರೆ ಜಾಗದಲ್ಲಿ ಮೇಜರ್ ಆಗಿ ಅದನ್ನು ಹಾಕಿದ್ದೇವೆ. ಯಾಕೆಂದ್ರೆ ಸ್ವಲ್ಪ ನಮಗೆ ನಾವು ದೂರದಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ, ಅದಕ್ಕೆ ಅದು ಜಾಸ್ತಿ ಇದು ಮೇಂಟೆನೆನ್ಸ್ ಬೇಡುವುದಿಲ್ಲ ಅನ್ನುವ ಕಾರಣಕ್ಕೆ ನಾವು ಅದನ್ನು ಹಾಕಿದ್ದೇವೆ. ಮತ್ತೆ ಮಳೆಗಾಲದಲ್ಲಿ ನಾವು ಇದು ಭತ್ತ ಕೂಡ ಮಾಡ್ತಿದ್ದೆವು. ಕೋವಿಡ್ ಟೈಮ್ ತನಕ ನಾವು ಮಳೆಗಾಲದಲ್ಲಿ ಪ್ರತಿ ವರ್ಷ ಭತ್ತ ಮಾಡ್ತಿದ್ದೆವು, ತರಕಾರಿ ಮಾಡ್ತಿದ್ದೆವು, ಊರ ಬೆಂಡೆಯನ್ನು ಮಾಡ್ತಿದ್ದೆವು. ಮತ್ತೆ ನಮ್ಮಲ್ಲಿ ಒಂದು 30 ದನಗಳು ಕೂಡ ಇತ್ತು, ಒಂದು ಒಳ್ಳೆ ಹಟ್ಟಿಯನ್ನು ಕೂಡ ಮೇಂಟೈನ್ ಮಾಡಿದ್ದೆವು. ಮತ್ತೆ ಆ ಕೋವಿಡ್ ಟೈಮಲ್ಲಿ ಎಲ್ಲ ಕೆಲಸದವರದಲ್ಲೆಲ್ಲ ಅಸ್ತವ್ಯಸ್ತ ಆಗಿ ಮತ್ತೆ ಪುನಃ ಅದನ್ನು ಮೇಂಟೈನ್ ಮಾಡೋದು ಸ್ವಲ್ಪ, ಮತ್ತೆ ನಾನು ಫುಲ್ ಟೈಮಲ್ಲಿ ಕೂಡ ಜಾಬ್ ಅಲ್ಲಿ ಇರೋದ್ರಿಂದ ನನಗೆ ಅದನ್ನು ಎರಡೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಯಿತು. ಹಾಗಾಗಿ ನಾವು ಈಗ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ರಾಪ್ ಅಂತ ಇದ್ದೇವೆ ಉಂಟಲ್ಲ, ಅದನ್ನು ಮಾತ್ರ ಇದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಸಣ್ಣ ತರಕಾರಿಗಳು, ಭತ್ತ ಅಂದ್ರೆ ತುಂಬಾ ಕೆಲಸ ಬೇಡುವಂಥದ್ದು, ತುಂಬಾ ಮೇಂಟೆನೆನ್ಸ್ ಬೇಡುವಂಥ ಗಿಡಗಳನ್ನು ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ. ಸಾಧಾರಣ ಕೃಷಿಕರು ಅಂತ ಹೇಳಿದ್ರೆ ಎರೆಹುಳನ್ನು ಭಾರಿ ಕಡಿಮೆ ಮಾಡುವಂಥದ್ದು. ತುಂಬ ಕೃಷಿ ಇರ್ತದೆ, ದನ ಇರ್ತದೆ, ಸಗಣಿ ವೇಸ್ಟ್ ಆಗಿ ಬಿದ್ದಿರ್ತದೆ, ಆದರೂ ಅದರ ಕಡೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನೀವು ಯಾವ ಯೋಚನೆಗೋಸ್ಕರ ಈ ಎರೆಹುಳು ಪ್ರಾರಂಭ ಮಾಡಿರುವಂಥದ್ದು? ಅದೇ, ಇಷ್ಟು ದೊಡ್ಡ ತೋಟ ಇರುವಾಗ ಮೊದಲು ನಾವು ತರಕಾರಿಯನ್ನು ಜಾಸ್ತಿ ಬೆಳೀತಾ ಇದ್ರಿಂದ ನಮಗೆ ಪ್ರತಿಯೊಂದನ್ನು ಸಾವಯವ ರೀತಿಯಲ್ಲಿ ಬೆಳೆಸುವ ಅಂತ ಯೋಚನೆ ಬರುವಾಗ ಸಾವಯವ ಗೊಬ್ಬರ ಬೇಕಿತ್ತು, ಹಟ್ಟಿ ಗೊಬ್ಬರ ಸಿಕ್ತಿತ್ತು ನಮಗೆ. ಬಟ್ ಇದು ಒಂದು ತಲೆಗೆ ಬಂತು, ಇದು ಎರೆಹುಳು ಗೊಬ್ಬರ ಮಾಡುವ ನಾವು ಅಂತ ಹೇಳಿ. ಹಾಗೆ ಮಾಡಬೇಕು ಅಂತ ಎಣಿಸಿ ಅದರ ಬಗ್ಗೆ ಮಾಹಿತಿ ಜಾಸ್ತಿ ಇರಲಿಲ್ಲ. ಹಾಗೆ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿತ್ತು. ಆಗ ಅಲ್ಲಿ ಗುರುಪ್ರಸಾದ್ ಅಂತ ಹೇಳಿ ಒಬ್ರು ಅಧಿಕಾರಿ ಇದ್ರು. ಅವರು ಇದರ ಬಗ್ಗೆ ನನಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟು ಆ ಟ್ಯಾಂಕ್ ಅನ್ನು ಹೇಗೆ ಕಟ್ಟಬೇಕು, ಯಾವ ಸೈಜ್ ಅಲ್ಲಿ, ಅಂದ್ರೆ ನಾನು ಅಪ್ರೋಚ್ ಮಾಡಿದ ಟೈಮ್ ಅಲ್ಲಿ ಅಲ್ಲಿ ಒಂದು ಸಬ್ಸಿಡಿ ಸ್ಕೀಮ್ ಕೂಡ ಇತ್ತು ಅವರದ್ದು ತೋಟಗಾರಿಕಾ ಇಲಾಖೆಯಲ್ಲಿ. ಅವರು ಅಂದ್ರೆ ಅವರು ಹೇಳಿದ ಡೈಮೆನ್ಷನ್ ಅಲ್ಲಿ ನಾವು ಕಟ್ಟಬೇಕಿತ್ತು ಟ್ಯಾಂಕ್ ಅನ್ನು. ಹಾಗೆ ಮಾಡಿದ್ರೆ ನಮಗೆ ಅದು ಈ ಟ್ಯಾಂಕ್ ನೋಡಿ 20 ಫೀಟ್ ಉದ್ದ ಉಂಟು, 4 ಫೀಟ್ ಅಗಲದ್ದು, 8 ಟ್ಯಾಂಕ್ ಅನ್ನ ನಾವು ಮಾಡಿದ್ದೇವೆ ಇದರಲ್ಲಿ. ಇದು ಅಂದ್ರೆ ಅವರ ಗೈಡ್ಲೈನ್ಸ್ ಪ್ರಕಾರವೇ ಮಾಡಿದ್ದು. ಹಾಗೆ ಮಾಡಿದ್ರೆ ಮಾತ್ರ ಅದಕ್ಕೆ ಸಬ್ಸಿಡಿ ಸಿಗ್ತಾ ಇತ್ತು. ಹಾಗಾಗಿ ಅವರು ಹೇಳಿದ್ರು 1-2 ಸಬ್ಸಿಡಿ ಬಾಕಿ ಉಳಿದಿದೆ, ನೀವು ಮಾಡುದಾದ್ರೆ ಅದನ್ನು ಮಾಡಿ ಕ್ಲೈಮ್ ಮಾಡಬಹುದು ಅಂತ ಹೇಳಿ ನನಗೆ ಗೈಡ್ ಮಾಡಿದಕ್ಕೆ ಆಯ್ತು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು. ಹಾಗೆ ಆಗ ನನಗೆ ಇಷ್ಟು ದೊಡ್ಡ ಟ್ಯಾಂಕ್ ಮಾಡಲಿಕ್ಕೆ 80,000 ಖರ್ಚಾಗಿದೆ ನಾವು ಸ್ಟಾರ್ಟ್ ಮಾಡುವಾಗ. ಅದರಲ್ಲಿ ಒಂದು 30,000 ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಕ್ಕಿದೆ ಆವಾಗ. ಎಷ್ಟು ವರ್ಷದ ಹಿಂದೆ? ಇದು ಸಾಧಾರಣ ನನಗೆ 14-15 ವರ್ಷ ಆಗಿರ್ಬೋದು. 15 ವರ್ಷದಿಂದ ಮಾಡ್ತಿದ್ದೀರಿ? 15 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಇದನ್ನು, ಎರೆಹುಳು ಗೊಬ್ಬರ. ಅದಕ್ಕೆ ಗೈಡೆನ್ಸ್ ಎಲ್ಲ ಅವರದ್ದೇ. ನನಗೆ ಸ್ಟಾರ್ಟ್ ಮಾಡುವಾಗ ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅಂತ ಅವರು ಹೇಳಿಕೊಟ್ಟದ್ದು. ಅಲ್ಲಿಂದ ನಾವೀಗ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಸುಮಾರು ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಚಂದದ ರೀತಿಯಲ್ಲಿ ನಡೀತಾ ಹೋಗ್ತಾ ಉಂಟು. ಇದಕ್ಕೆ ಸಹ ಹಾಗೆ ತುಂಬ ಮೇಂಟೆನೆನ್ಸ್ ಬೇಕಂತ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ನೀರಿಗೆ ಒಂದು ಪರ್ಮನೆಂಟ್ ಆಗಿರೋದು ಮಾಡಿದೆ. ಯಾಕಂದರೆ ಇರುವೆಗಳೆಲ್ಲ ಪಾಸ್ ಆಗಬಾರ್ದಲ್ಲ, ಇಲ್ಲಿ ಇಂಥದ್ದೆಲ್ಲ ಪಾಸ್ ಆಗಬಾರ್ದು ಅಂತೇಳಿ. ಅದರ ಜೊತೆಗೆ ಇದು 4 ಅಡಿ ಅಗಲ ಇದೆ, 20 ಅಡಿ ಉದ್ದ ಇದೆ. ಅದರ ಜೊತೆ ಒಂದು ಸೆಟಪ್ಪಲ್ಲಿ 2 ತೊಟ್ಟಿಗಳು ಬರ್ತದೆ ಹತ್ರ ಇರೋದ್ರಿಂದ ಎರೆಹುಳು ಆ ಕಡೆ ಈ ಕಡೆ ಚೇಂಜ್ ಮಾಡಲಿಕ್ಕೆ. ಹೌದು, ಅದು ಗೊಬ್ಬರವನ್ನು ಗಾಳಿಸುವಾಗ ಇದರಲ್ಲಿ ಉಳಿದದನ್ನು ಮೊಟ್ಟೆ ಸಮೇತ ಆ ಕಡೆ ಹಾಕಲಿಕ್ಕೆ. ಹೌದು, ಅದಕ್ಕೋಸ್ಕರ 8 ಸೆಟಪ್ಪನ್ನು ಇವರು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಇದಕ್ಕೆ ಕಚ್ಚಾ ವಸ್ತುಗಳು ಅಂದರೆ ಗೊಬ್ಬರಗಳು ಇದಕ್ಕೆ ರಾಶಿಗಟ್ಟಲೆ ಬೇಕಾಗ್ತದೆ. ಒಬ್ಬೊಬ್ಬರದ್ದು ಒಂದು ರೀತಿ ಇರ್ತದೆ. ಈಗ ಬೈಲದಲ್ಲಿ ಪುಸ್ತಕದಲ್ಲಿ ಈ ರೀತಿಯ ಗೊಬ್ಬರಗಳನ್ನು ಉಪಯೋಗಿಸ್ಬೋದು ಅನ್ನುವಂಥದ್ದು ಹೇಳ್ತಾರೆ. ಆದರೆ ನೀವು ಯಾವ ರೀತಿಯ ಅದಕ್ಕೆ ವಸ್ತುಗಳನ್ನೆಲ್ಲ ಹಾಕ್ತೀರಿ ಇದಕ್ಕೆಲ್ಲ? ಇದರ ಯಾವುದೆಲ್ಲ ವಸ್ತುಗಳು? ಓಕೆ, ನಾವು ನಮ್ಮ ತೋಟದ ನೀವೇ ಹೇಳಿದ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ತದೆ, ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ನಾವು ನಮ್ಮ ತೋಟದಲ್ಲಿ ನಮಗೆ ಯಾವ ಸಾವಯವ ವಸ್ತುಗಳು, ಕಚ್ಚಾ ವಸ್ತುಗಳು ಸಿಗ್ತದ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಈ ಟ್ಯಾಂಕನ್ನು ತುಂಬಿಸುವಂಥದ್ದು. ಮೊದಲನೇ ಕೆಳಗಿದ್ದು ನಾವು ತೆಂಗಿನಕಾಯಿಯ ಸಿಪ್ಪೆಯನ್ನು ಹಾಕ್ತೇವೆ. ತೆಂಗಿನಕಾಯಿ ಸಿಪ್ಪೆ ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಇಲ್ಲಿ ಅದು ನೀರಿನ ಅಂಶ ಕಡಿಮೆ ಇದ್ರೆ ಅದು ತೆಂಗಿನ ಸಿಪ್ಪೆ ಕೆಳಗೆ ಮಾಯಿಶ್ಚರ್ ಅನ್ನ ಹಿಡ್ಕೊಳ್ತದೆ. ಹಾಗಾಗಿ ಮತ್ತೆ ಪಕ್ಕನೆ ಒಂದು ವೇಳೆ ನೀರು ಜಾಸ್ತಿ ಆದ್ರೆ ಸಹ ಆ ಎರೆಹುಳುಗಳಿಗೆ ಆಶ್ರಯ ಪಡೀಲಿಕ್ಕೆ ಸಹ ತೆಂಗಿನ ಸಿಪ್ಪೆಯಲ್ಲಿ ಹೋಗಿ ಕುತ್ಕೊಂಡು ಆಶ್ರಯ ಪಡೀಲಿಕ್ಕೆ ಸಹ ಈಸಿ ಆಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಒಂದು ಲೇಯರ್ ಅನ್ನ ತೆಂಗಿನ ಸಿಪ್ಪೆಯನ್ನು ಪೂರ್ತಿ ಸ್ಪ್ರೆಡ್ ಮಾಡಿ ಹಾಕ್ತೇವೆ. ಆ ನಂತರ ನಮಗೆ ತೋಟದಲ್ಲಿ ಯಾವ ತರ ಕಸಗಳು ಅಂದ್ರೆ ಒಣ ಕಸ ಇರಬಹುದು, ಹಸಿ ಹುಲ್ಲು ಕೂಡ ಇರಬಹುದು, ಯಾವುದು ನಮಗೆ ಸಿಗ್ತದೆ ಅದನ್ನು ಲೇಯರ್ ಬೈ ಲೇಯರ್ ಹಾಕ್ತಾ ಮಧ್ಯದಲ್ಲಿ ದಪ್ಪವಾಗಿ ಸಗಣಿಯ ಅದು ಒಂದು ಸಗಣಿಯನ್ನ ಸ್ಲರಿ ಮಾಡಿ ಒಂದು ಲೇಯರ್ ಕೊಡ್ತಾ ಹೋಗ್ತೇವೆ. ಹಾಗೆ ಆ ತರ ಒಂದು 3-4 ಲೇಯರ್ ಅಲ್ಲಿ ಈ ಟ್ಯಾಂಕ್ ಅನ್ನು ಫುಲ್ ತುಂಬಿಸ್ತೇವೆ. ನಮಗೆ ಈಗ ಇಲ್ಲಿ ಮೇಜರ್ ಆಗಿ ಇರುವಂತದ್ದು
ತಾಳೆ ಇದು ಕ್ರಾಪ್ ಇರೋದ್ರಿಂದ ಹೌದು ನಾವು ಇದ್ರದ್ದು ತಾಳೆ ಅಂದ್ರೆ 15 ದಿವಸಕ್ಕೊಮ್ಮೆ ನಮಗೆ ತಾಳೆ ಕಟ್ಟಿಂಗಿಗೆ ಬರ್ತದೆ. ಹೌದು. ಆ ತಾಳೆ ಕಟ್ಟಿಂಗ್ ಮಾಡುವಾಗ ಅದರ ಜೊತೆ ಇರುವಂತ ತೆಂಗಿನ ಅದರ ಗರಿಗಳು, ಆ ತಾಳೆಯ ಗರಿಗಳನ್ನು ನಾವು ಕಟ್ ಮಾಡಲೇಬೇಕಾಗ್ತದೆ. ಹೌದು. ಆ ಕಟ್ ಮಾಡಿದ ಗರಿಗಳನ್ನು ನಾವು ಶ್ರೆಡ್ಡರ್ ಮೆಷಿನ್ ತಂದು ಪುಡಿ ಮಾಡಿ ಅದನ್ನೇ ಸಾಧಾರಣ ನಾವು ಹೆಚ್ಚಿನ ಟ್ಯಾಂಕ್ಗಳನ್ನು ತುಂಬಿಸ್ಲಿಕ್ಕೆ ಅದನ್ನೇ ಇದು ಮಾಡ್ತೇವೆ. ಮತ್ತೆ ತೆಂಗಿನ ಗರಿಗಳು ಇರ್ಬೋದು ಅಥವಾ ಅಡಿಕೆಯ ಸಿಪ್ಪೆ ಹಾಳೆಗಳು ಅದನ್ನೆಲ್ಲ ಯೂಸ್ ಮಾಡ್ತೇವೆ. ಹಾಗೆ ತೋಟ ಕ್ಲೀನ್ ಮಾಡುವಾಗ ನಮಗೆ ಕಳೆ ಗಿಡಗಳು ಸಿಗ್ತದಲ್ಲ, ಆ ಕಳೆ ಗಿಡಗಳನ್ನು ಸಹ ತಂದು ಹಾಕ್ತೇವೆ. ಆಮೇಲೆ ಈ ಕಳೆ ಗಿಡಗಳನ್ನು ತಂದು ಹಾಕುವಾಗ ಒಂದು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಹೂ ಆಗಿ ಒಣಗಿ ಬೀಜದ ಸ್ಥಿತಿಗೆ ಬಂದಂತ ಕಳೆ ಗಿಡಗಳನ್ನು ಹಾಕುವಾಗ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಾನು ಗಮನಿಸಿದ ಹಾಗೆ ಅದು ಬೀಜ ಯಾವಾಗಲೂ ಕಳಿಯುವುದಿಲ್ಲ. ನೀವು ಗೊಬ್ಬರ ನಾವು ಮಾಡಿ ಪುನಃ ಗಿಡಗಳಿಗೆ ಯೂಸ್ ಮಾಡುವಾಗ ಕೆಲವು ಕಳೆ ಗಿಡಗಳು ನಮ್ಮ ಒಳ್ಳೆಯ ಗಿಡಗಳ ಜೊತೆಗೆ ಸಹ ಮತ್ತೆ ಇರ್ತದೆ. ಉದಾಹರಣೆಗೆ ಇಲ್ಲಿ ಒಂದು ಸೃಷ್ಟಿ ಆಗಿದೆ, ಸಗಣಿಯಲ್ಲಿ ಬಂದದ್ದು. ಹೌದು, ಯಾವುದೋ ಒಂದು ಧಾನ್ಯದ ಗಿಡ ನೋಡಿ ಹುಟ್ಟಿಕೊಂಡಿದೆ, ಹೌದು, ತುಂಬಾ ಹುಟ್ಟಿಕೊಂಡಿದೆ. ಇಲ್ಲಿ ಹುಟ್ಟಿಕೊಳ್ಳಬಹುದು ಅಥವಾ ಗೊಬ್ಬರ ಆಗಿ ತೋಟಕ್ಕೆ ಹೋಗುವ ಅಲ್ಲಿಯೂ ಕೂಡ ಕಳೆ ಗಿಡಗಳು ಸಪ್ಲೈ ಆಗಬಹುದು. ಕಳೆ ಗಿಡಗಳು ಸಪ್ಲೈ ಆಗಬಹುದು. ಹಾಗಾಗಿ ನಾವು ಅದು ಹಸಿ ತ್ಯಾಜ್ಯ ಹಾಕುವಾಗ ಅಂದ್ರೆ ತೋಟದ ತ್ಯಾಜ್ಯಗಳನ್ನು ಹಾಕುವಾಗ ಆ ಬೀಜ ಇರುವಂತದ್ದು, ಎಸ್ಪೆಷಲಿ ನಾವು ಈ ಕಮ್ಯುನಿಸ್ಟ್ ಅದೆಲ್ಲ ಹಾಕುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಬೀಜ ಇಲ್ಲದಿದ್ದದನ್ನ ಮಾತ್ರ ಹಾಕಿದ್ರೆ ಒಳ್ಳೇದು ಅಲ್ಲ. ಈಗ ಇದನ್ನೊಂದ್ಸಲ ತುಂಬಿಸ್ತಿರಲ್ಲ, ಹೌದು, ತುಂಬಿಸಿದ ಮೇಲೆ ಎಷ್ಟು ಟೈಮಲ್ಲಿ ಅದಕ್ಕೆ ಎರೆಹುಳ ಹಾಕಬೇಕು? ತುಂಬಿಸಿ ಮೊದಲನೇ ಸಲ ಪ್ರಾರಂಭ ಮಾಡೋದಾದ್ರೆ ನೀವು ಅದನ್ನು ತುಂಬಿಸಿ, ಅಂದ್ರೆ ತುಂಬಾ ಫ್ರೆಶ್ ಕಸಗಳನ್ನು ತುಂಬಿಸಿದ್ರೆ ಅದರ ಒಳಗೆ ಬಿಸಿ ಇರ್ತದೆ. ಹಾಗಾಗಿ ಕೂಡಲೇ ಎರೆಹುಳುಗಳನ್ನ ಬಿಡಬಾರ್ದು. ಅಟ್ಲೀಸ್ಟ್ ಒಂದು 20 ದಿವಸದಿಂದ 1 ತಿಂಗಳವರೆಗೆ ನೀವು ಅದನ್ನ ಟ್ಯಾಂಕ್ ಅಲ್ಲಿ ಹಾಗೆ ಬಿಟ್ಟು ಮಾಯಿಶ್ಚರ್ ಮೇಂಟೈನ್ ಮಾಡಿ ಆಮೇಲೆ ಹುಳಗಳನ್ನು ಬಿಡುದು ಒಳ್ಳೇದು, ಮೊದಲನೇ ಸಲ ಪ್ರಾರಂಭ ಮಾಡುವವರು. ಈಗ ನಮ್ಮದು ಹೇಗೆ ಅಂತ ಹೇಳಿದ್ರೆ, ಈ ಆಲ್ಟರ್ನೇಟಿವ್ ಟ್ಯಾಂಕ್ ಅಲ್ಲಿ ನಾವು ಆ ಮೆಥಡ್ ಅನ್ನು ಈಗ ಫಾಲೋ ಮಾಡೋದಿಲ್ಲ. ನಾವಂದ್ರೆ ಒಂದು ಟ್ಯಾಂಕ್ ಅನ್ನು ಫುಲ್ ಮಾಡ್ತಾ ಬರ್ತಾ ಇರುವಾಗ ಇನ್ನೊಂದು ಟ್ಯಾಂಕ್ ರೆಡಿ ಆಗ್ತದೆ ನಮ್ಗೆ ಗಾಳಿಸ್ಲಿಕ್ಕೆ. ಆಗ ಅದರಲ್ಲಿ ಗಾಳಿಸ್ತೇವಲ್ಲ, ಅದನ್ನೇ ತೆಗೆದು ಈಚೆ ಹಾಕುವಾಗ ಅದರಲ್ಲಿದ್ದ ಮೊಟ್ಟೆಗಳೇ ಇಲ್ಲಿ ಮರಿಯಾಗಿ ಇಲ್ಲಿ ಮಲ್ಟಿಪಲ್ ಆಗ್ತಾ ಹೋಗ್ತದೆ ಇನ್ನೊಂದು ಟ್ಯಾಂಕ್ ಅಲ್ಲಿ. ಅಂದ್ರೆ ಆಗ ಆಲ್ರೆಡಿ ಇದು ಸ್ವಲ್ಪ ಕಳ್ತಿರ್ತದೆ ಈ ಇನ್ನೊಂದು ಪಕ್ಕದ ಟ್ಯಾಂಕ್ ಅಲ್ಲಿ ನಾವು ಕಸಗಳನ್ನು ತುಂಬಿಸಿದ್ದು. ಹಾಗಾಗಿ ನಾವು ಅದನ್ನೆಲ್ಲ ಈಗ ಇದು ಲೆಕ್ಕ ಹಿಡಿಯುವುದಿಲ್ಲ ಎಷ್ಟು ದಿವಸ ಆಗಿದೆ ಅಂತ ಹೇಳಿ. ಅಂದ್ರೆ ಆಲ್ರೆಡಿ ಕಳ್ತಿರ್ತದೆ, ಬಿಸಿ ಇರುವುದಿಲ್ಲ ಇದರಲ್ಲಿ ಅಂತ ಡೈರೆಕ್ಟ್ ಹಾಕ್ತೇವೆ ನಾವು. ಅಲ್ಲ, ಈಗ ತುಂಬಿಸಿ ಆಗ್ತದೆ, ತುಂಬಿಸಿ ಆದ್ಮೇಲೆ ಎರೆಹುಳು ಬಿಟ್ಟ ಮೇಲೆ ಎಷ್ಟು ಟೈಮ್ ಬೇಕಾಗುತ್ತೆ ಪೂರ್ತಿ ಹುಡಿ ಆಯ್ತು ಅಂತ ಆಗ್ಲಿಕ್ಕೆ? ಅದೊಂದು 3-4 ತಿಂಗಳಾಗ್ತದೆ. ಅಂದ್ರೆ ಅದು ಸಹ ಹಾಗೆ ನೀವು ಯಾವ ತರದ ಕಸ ಹಾಕಿದ್ದೀರಿ, ಅಂದ್ರೆ ಎಷ್ಟು ಕಳತ ಕಸ ಹಾಕಿದ್ದೀರಿ, ಎಷ್ಟು ಪುಡಿ ಮಾಡಿ ಹಾಕಿದ್ದೀರಿ ನೋಡಿ. ನಾವೀಗ ಶ್ರೆಡ್ಡರ್ ಮೆಷಿನ್ ಅಲ್ಲಿ ಪುಡಿ ಮಾಡಿ ಹಾಕೋದ್ರಿಂದ ನಮ್ಗೆ 3-4 ತಿಂಗಳಲ್ಲಿ ಬರ್ತದೆ. ಇಲ್ಲದಿದ್ರೆ ನೀವು ಡೈರೆಕ್ಟ್ ಈ ಅಡಿಕೆ ಗರಿಗಳನ್ನು ಅದನ್ನೆಲ್ಲ ಹಾಕುದಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಸಹ ತಗೊಳ್ತದೆ ನಿಮ್ಗೆ. 6 ತಿಂಗಳ ತನಕ ಅದನ್ನು ಕಳಿಲಿಕ್ಕೆ ಟೈಮ್ ಹೋಗ್ತದೆ. ಕಳಿಯದಿದ್ರೆ ಅದು ತಿನ್ನುವುದಿಲ್ಲ. ಹಾಗಾಗಿ ನಮಗೆ ಈಗ ಒಂದು 4 ತಿಂಗಳಲ್ಲಿ ಇದು ಆಗ್ತದೆ ನಿಮಗೆ. ಅದು ಇವಾಗ ಇದು ತುಂಬಿಸಿದಷ್ಟೇ ನಾವು. ಹಾಗಾಗಿ ನಿಮಗೆ ಈಗ ಇದು ಯಾವುದು ನಮಗೆ ಫ್ರೆಶ್ ಆಗುವಾಗ ನಿಮ್ಗೆ ಮೇಲ್ಗಡೆ ಒಂದು ಚಾ ಹುಡಿಯ ತರ ಆವಾಗ ಹಾಗೆ ಕಂಡ ಕೂಡಲೇ ನಾವು ಅದಕ್ಕೆ ನೀರು ಬಿಡುವುದನ್ನು ನಿಲ್ಲಿಸಬೇಕು. ಇಲ್ಲದಿದ್ರೆ ನೀವು ಇದು 4 ತಿಂಗಳು ಪೂರ್ತಿ ಇದರಲ್ಲಿ ನಾವು ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಹೇಗೆ ಮಾಡ್ತೇವೆ ಅಂದ್ರೆ ವಾರಕ್ಕೆ ಒಮ್ಮೆ ನೀರು ಕಂಪ್ಲೀಟ್ ಬಿಡ್ತೇವೆ ಇದಕ್ಕೆ, ಒಮ್ಮೆ ಹೋಸ್ ಪೈಪ್ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ ಅದಕ್ಕೆ ಮಾಯಿಶ್ಚರ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಇನ್ಲೈನ್ ಡ್ರಿಪ್ಪರ್ಸ್ ಅನ್ನು ಹಾಕಿದ್ದೇವೆ. ನಮ್ಮ ಅಡಿಕೆ ತೋಟಕ್ಕೆ, ಆಯಿಲ್ ಪಾಮ್ ತೋಟಕ್ಕೆಲ್ಲ ನೀರು ಬಿಡುವಾಗ ಇದು ಆನ್ ಆಗಿರ್ತದೆ. ಹಾಗಾಗಿ ಒಂದು ಮಾಯಿಶ್ಚರ್ ಮೇಂಟೈನ್ ಆಗ್ತದೆ. ಒಂದು ಹನಿ 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 ನೀರು ಇದ್ರಲ್ಲಿ ಇರ್ತದಲ್ಲ, ಹಾಗಾಗಿ ನಮ್ಗೆ ಎಷ್ಟು ಪಸೆ ಬೇಕಾ ಅಷ್ಟು ಪಸೆ ಇದರಲ್ಲಿ ಮೇಂಟೈನ್ ಆಗ್ತಾ ಹೋಗ್ತದೆ. ಹಾಗಾಗಿ ಪುನಃ ಪ್ರತಿದಿನ ಹಾಗಾಗಿ ನಾವು ಇದಕ್ಕೆ ನೀರು ಕೊಡುವುದಿಲ್ಲ, ವಾರಕ್ಕೊಮ್ಮೆ ಒಳ್ಳೆ ತರ ನೀರು ಕೊಡ್ತೇವೆ. ಈಗ ಇದನ್ನು ಸಂಸ್ಕರಣೆ ಮಾಡುವಂಥದ್ದು ಎಲ್ಲ ಹೇಗೆ? ಅದೇ ನಾನಾಗ ಹೇಳಿದ ಹಾಗೆ ನಿಮ್ಗೆ ಅದು ಒಂದು ಲೇಯರ್ ಬಂದ ಕೂಡಲೇ ಅದು ಚಾ ಹುಡಿಯ ತರ ಒಂದು ಮೇಲ್ಗಡೆ ಲೇಯರ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಅದಕ್ಕೆ ನೀರು ಕೊಡುವುದನ್ನು ನಿಲ್ಲಿಸ್ತೇವೆ. ಹಾಗೆ ನೀರು ಕೊಡುವುದನ್ನು ನಿಲ್ಲಿಸಿದ ಹಾಗೆ ಅದು ನಿಧಾನಕ್ಕೆ ಒಣಗ್ತಾ ಬರ್ತದೆ. ಆಮೇಲೆ ಒಣಗಿದ ಮೇಲೆ ನಾವು ಅದನ್ನು ಇದು ನಮ್ಮ ಎಂತ ಹೇಳುದು ನೆಟ್ ಇದರಲ್ಲಿ ಗಾಳಿಸ್ತೇವೆ, ನೆಟ್ಟಲ್ಲಿ ಗಾಳಿಸ್ತೇವೆ. ಗಾಳಿಸಿ ಆವಾಗ ಗಾಳಿಸುವಾಗ ಸಣ್ಣ ಪುಟ್ಟ ಉಳಿದಂತ ಸಣ್ಣ ಸಣ್ಣ ಪೀಸ್ಗಳು ಅಥವಾ ಅದರದ್ದು ಮೊಟ್ಟೆಗಳೆಲ್ಲ ಇರ್ತದಲ್ಲ, ಅದನ್ನೇ ನಾನು ಆಗ ಹೇಳಿದಾಗೆ ಪಕ್ಕದಲ್ಲಿ 2 ಟ್ಯಾಂಕ್ ಮಾಡಿರೋದ್ರಿಂದ ಗಾಳಿಸಿದ್ದನ್ನು ಆ ಟ್ಯಾಂಕಿಗೆ ಹಾಕ್ತೇವೆ. ಅದರಲ್ಲಿರೋ ಮೊಟ್ಟೆಗಳೇ ಅಲ್ಲಿ ಮತ್ತೆ ಪುನಃ ಮಲ್ಟಿಪ್ಲೈ ಆಗ್ತದೆ. ಹಾಗೆ ಇದರಲ್ಲಿ ಕೆಲವು ಹುಳಗಳು ಕೆಳಗೆ ಹೋಗುವಾಗ ಹುಳಗಳು ಸಹ ಇರ್ತದೆ. ಆ ಎಲ್ಲ ಹುಳಗಳನ್ನು ನಾವು ಆಚೆ ಶಿಫ್ಟ್ ಮಾಡ್ತೇವೆ. ಆಮೇಲೆ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಪುನಃ ಇದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇದ್ದೇವೆ. ನಾವು ಇದಕ್ಕೆ ಟ್ರೈಕೋಡರ್ಮ ಅಂದ್ರೆ ಅದೊಂದು ಶಿಲೀಂಧ್ರನಾಶಕ. ಆ ಟ್ರೈಕೋಡರ್ಮವನ್ನು ಗಾಳಿಸಿ ಆದ ಮೇಲೆ 100 kgಗೆ 1 kgಯ ಹಾಗೆ ಟ್ರೈಕೋಡರ್ಮ. ಹಾಗೆ ಸುಡೋಮೋನಾಸ್ ಅಂತ ಒಂದು ಬರ್ತದೆ, ಅದು ಗ್ರೋತ್ ಪ್ರಮೋಟರ್ಸ್ ಅಂದ್ರೆ ಹೂ ಆಗುವ
ಆಗುವಂತ ತರಕಾರಿಗಳಲ್ಲಿ ಹೂ ಆಗ್ಲಿಕ್ಕೆ ಅಥವಾ ಹೂವಿನ ಗಿಡಗಳಿಗೆ ಹೂ ಆಗ್ಲಿಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡ್ತೇವೆ. 100 kgಗೆ 1 kg ಹಾಗೆ ಅದನ್ನು ಮಿಕ್ಸ್ ಮಾಡಿ 1 ವಾರ ಇಲ್ಲೇ ಹಾಗೆ ನೆರಳಲ್ಲೇ ಒಣಗಿಸ್ತೇವೆ. ಆ ಟ್ಯಾಂಕಲ್ಲಿ 1 ವಾರ ಅದನ್ನು ಹಾಗೆ ಬಿಡ್ತೇವೆ. ಆಮೇಲೆ ಅದನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಹೇಗೆ ಆರ್ಡರ್ ಉಂಟು ಹಾಗೆ ನಾವು ಸೇಲ್ ಮಾಡ್ತೇವೆ. ಹೇಗೆ ನಮಗೆ ಈಗ ಕಸ್ಟಮರ್ಸ್ ನೋಡ್ಲಿಕ್ಕೆ ಹೋದ್ರೆ, ನಾನು ಮಂಗಳೂರಲ್ಲಿ ಇರುವುದ್ರಿಂದ ನಂಗೆ ಅಲ್ಲಿ ನಮ್ಮ ಒಂದು ಹಸಿರು ಬುಟ್ಟಿ ಟೀಮ್ ಉಂಟು. ಅದರ ಮುಖಾಂತರ ತುಂಬಾ ಕಸ್ಟಮರ್ಸ್ ಇದ್ದಾರೆ ನಮ್ಗೆ. ಹಾಗೆ ಕೆಲವು ಸಣ್ಣ ಪುಟ್ಟ ಇದು ಹೋಮ್ ಗಾರ್ಡನ್ಸ್ ಇದ್ದವರು ಅಥವಾ ಹೋಮ್ ನರ್ಸರಿ ಇದ್ದವರು ಅವರೆಲ್ಲ ಆರ್ಡರ್ ಕೊಡ್ತಾರೆ. ಅಲ್ಲಿಗೆ ನಾವು ಸಪ್ಲೈ ಮಾಡ್ತೇವೆ. ತುಂಬಾ ಬಲ್ಕ್ ಅಲ್ಲಿ ಇದ್ರೆ ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ. ಹಾಗೆ ಮಂಗಳೂರಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಸಿರಿ ಅಂತ ಇದು ಉಂಟಲ್ಲ, ಘಟಕ ಉಂಟಲ್ಲ, ಅವರು ಸಹ ಹಾಗೆ ಅವರು ರೆಗ್ಯುಲರ್ ಆಗಿ ನಮ್ಮಲ್ಲಿಯೇ ಪರ್ಚೇಸ್ ಮಾಡ್ತಾರೆ ಅವರ ಕಸ್ಟಮರ್ಸ್ಗೆಲ್ಲ ಕೊಡ್ಲಿಕ್ಕೆ. ಹಾಗೆ ಅದು ಮಂಗಳೂರಲ್ಲಿ ಯಾರಾದರೂ ಕಾರ್ಕಳ ಭಾಗದವರಿಗೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಹೇಗೆ ಚಾರ್ಜ್ ಮಾಡ್ತೀರಿ? ರಿಟೇಲ್ ಅಲ್ಲಿ ಸೇಲ್ ಮಾಡೋದಾದ್ರೆ 30 ರೂಪಾಯಿ kgಗೆ ಸೇಲ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದಕ್ಕೆ ನಾವು ಎನ್ರಿಚ್ ಮಾಡಿದ್ದೇವೆ ಅಲ್ಲ, ಹಾಗಾಗಿ ವ್ಯಾಲ್ಯೂ ಅಡಿಷನ್ ಉಂಟು. ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ತೇವೆ, ಹಾಗೆ ಸುಡೋಮೋನಾಸ್ ಮಿಕ್ಸ್ ಮಾಡ್ತೇವೆ. ಹಾಗೆ ನಿಮ್ಗೆ ಹೆಚ್ಚಿನ ಕಡೆ ನಿಮ್ಗೆ ಗೊತ್ತಿರ್ಬೋದು, ಇದಕ್ಕಿಂತ ಕಡಿಮೆಗೆ ಸಿಕ್ಕಿದ್ರು ಸಿಗ್ಬೋದು ನಿಮ್ಗೆ ಎರೆಹುಳು. ಆದ್ರೆ ಈಗ ಹೆಚ್ಚಿನ ಕಡೆ ಮಾಡುವಲ್ಲಿ ಕೆಲವಲ್ಲಿ ಸಗಣಿ ನೀರನ್ನು ಹಾಕುದಿಲ್ಲ. ಈಗ ಕಿಚನ್ ವೇಸ್ಟ್ ಇಂದ ಬರೆ ಮಾಡುದಾದ್ರೆ ಅಥವಾ ನಿಮ್ಮ ಹಾಸ್ಪಿಟಲ್ ವೇಸ್ಟ್ ಅಥವಾ ಬೇರೆ ಕಡೆ ಕಾಲೇಜಲ್ಲೆಲ್ಲ ಇದು ಬುಕ್ಸ್ ವೇಸ್ಟ್ ಎಲ್ಲ ಮಾಡಿ ಪೇಪರ್ ವೇಸ್ಟ್ ಅಲ್ಲೆಲ್ಲ ಮಾಡ್ತಾರೆ, ಅಲ್ಲಿ ನಿಮ್ಗೆ ಸಗಣಿ ನೀರೆಲ್ಲ ಹಾಕುದಿಲ್ಲ. ಹಾಗಾಗಿ ಇದರಲ್ಲಿ ಸ್ವಲ್ಪ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರ್ತದೆ, ಸಗಣಿ ಅಂಶ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ನಾನು 30 ರೂಪಾಯಿ kgಗೆ ಫಿಕ್ಸ್ ಮಾಡಿದ್ದೇನೆ. ಹಾಗಾದ್ರೆ ನನಗೆ ಅಂತೂ ಯಾವತ್ತು ನಮ್ಮಲ್ಲಿ ಸ್ಟಾಕ್ ಉಳಿಲಿಲ್ಲ. ಹೇಗೆ ನಾವು ಗಳಿಸ್ತೇವೆ ಅಥವಾ ಯಾವಾಗ್ಲೂ ಆರ್ಡರೇ ಇರ್ತದೆ ನಮ್ಗೆ, ಅಂದ್ರೆ ನೆಕ್ಸ್ಟ್ ಕೊಡ್ತೇನೆ ನಾನು ಅಂತ ಹೇಳುವಂಥದ್ದು. ಇಷ್ಟವರೆಗೆ ಮಾರ್ಕೆಟಿಂಗಿನ ಸಮಸ್ಯೆ ಆಗಲಿಲ್ಲ ನಮಗೆ. ಚಂದ ರೀತಿಯಲ್ಲಿ ಎಲ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತಾ ಅಷ್ಟು ಇಮಿಡಿಯೇಟ್ ಆಗಿ ನಮಗೆ ಸೇಲ್ ಆಗಿ ಹೋಗ್ತಾ ಉಂಟು. ಒಂದು ನಗರ ಪ್ರದೇಶದಲ್ಲಿದ್ದು ಹಳ್ಳಿಯಲ್ಲಿ ಬಂದು ಅತ್ಯುತ್ತಮವಾಗಿರುವಂಥ ಒಂದು ಎರೆಹುಳಿನ ತೊಟ್ಟಿಯ ಮುಖಾಂತರ ಅದಕ್ಕೆ ಪೂರ್ತಿ ಮನಸ್ಸನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ನಾನು ಯಾವತ್ತೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಷ್ಟು ಲಕ್ಷ ಮಾಡಿದ್ರು ಇಷ್ಟು ಲಕ್ಷ ಮಾಡಿದ್ರು ಅಂತೇಳಿ ಯಾವತ್ತೂ ತಮ್ನೇಲ್ ಟೈಟಲ್ ಕೊಡಲ್ಲ. ಯಾಕಂದರೆ ಲಕ್ಷಕ್ಕಿಂತನೂ ಕೂಡ ಕೆಲಸ ಮುಖ್ಯ ಅಂತೇಳಿ. ಒಟ್ಟಾರೆ ವರ್ಷಕ್ಕೆ ಇಡೀ ಲೆಕ್ಕ ಹಾಕಿದರೆ ಒಂದು ಎಷ್ಟು ಕ್ವಿಂಟಾಲ್ ನಿಮ್ಮ ಹತ್ರ ಆಗ್ಬೋದು? ವರ್ಷಕ್ಕೆ ಅಂದರೆ ಕರೆಕ್ಟಾಗಿ ನಾನು ಲೆಕ್ಕ ಹಿಡಿಲಿಲ್ಲ, ಒಂದು ಅಂದಾಜಲ್ಲಿ ಹೇಳ್ಬೋದು. ಸಾಧಾರಣ ಒಂದು 5 ಟನ್ ತನಕ ವರ್ಷಕ್ಕೆ ಆಗ್ಬೋದು ನನಗೆ ಇದರಲ್ಲಿ ಅಂತ ಅಂದಾಜಲ್ಲಿ ನಾನು ಹೇಳೋದು. ಯಾಕೆಂದರೆ ಕರೆಕ್ಟಾಗಿ ನಾನು ಲೆಕ್ಕ ಹಿಡಿದು ಮಾಡಲಿಲ್ಲ. ಅದು ಸಹ ಹೇಗೆ ಅಂತ ನಾನು ಹೇಳಿದ ಹಾಗೆ ನಾವು 5 ದಿನ ಮಂಗಳೂರಲ್ಲಿ ಇರೋದು, ವಾರದ ಎಂಡಿಗೆ ಮಾತ್ರ ಇಲ್ಲಿ ಬಂದು ಕೃಷಿಯನ್ನು ಮಾಡುವಂಥದ್ದು. ಹಾಗಾಗಿ ತುಂಬ ಆಗಿ ಇನ್ವಾಲ್ವ್ ಆಗಿ ಇದರಲ್ಲಿ ನಾವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಿ ಇದು ಎರೆಹುಳು ಇದು ಗೊಬ್ಬರವನ್ನು ಮಾಡ್ತಾ ಇಲ್ಲ. ಒಂದು ವೇಳೆ ನೀವು ಅದಕ್ಕೆ ಫುಲ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಅದು ಫುಲ್ ಟೈಮ್ ನೀವು ಫಾರ್ಮಿಂಗೇ ಮಾಡೋದಾದ್ರೆ ಇದಕ್ಕಿಂತ ಜಾಸ್ತಿ ಕೂಡ ಖಂಡಿತವಾಗ್ಲೂ ತೆಗಿಬಹುದು. ಯಾಕಂದ್ರೆ ನಾವು ಅದರಲ್ಲಿ ತುಂಬಾ ಡೀಪ್ ಆಗಿ ಮೇಂಟೈನ್ ಮಾಡೋದಿಲ್ಲ. ಎಷ್ಟು ಸಿಗ್ತದೋ ಅಷ್ಟೇ ಅದನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅದೇ ನಿಮ್ಮ ಕ್ವಾಲಿಟಿ ಕೂಡ ನೋಡಬಹುದು ಹೇಗೆ ಇರ್ತದೆ ನೋಡಿ. ಒಳ್ಳೆ ರೀತಿ ಮೇಂಟೈನ್ ಮಾಡಿದ ಟ್ಯಾಂಕ್ ಇಂದ ಕಪ್ಪು ಕಪ್ಪಾಗಿ ಚಾಹುಡಿಯ ಹಾಗೆ ನೋಡಿ, ಯಾವುದೇ ರೀತಿಯ ಇದು ಇಲ್ಲ ನೋಡಿ. ಎಷ್ಟು ನಿಮ್ಗೆ ನೋಡುವಾಗ ಗೊತ್ತಾಗ್ತದೆ ಕ್ವಾಲಿಟಿ. ಕೆಲವೊಂದು ಸರ್ತಿ ನನಗೆ ಅಂದ್ರೆ ನಮ್ಮ ಪರ್ಮನೆಂಟ್ ಕಸ್ಟಮರ್ಸ್ ನನಗೆ ಅಂದ್ರೆ ಕೆಲವರು ಇಲ್ಲಿ ಊರಿಗೆ ಬಂದಾಗ ಬ್ಯಾಂಗ್ಳೂರಿಗೆ ಸಹ ತಕೊಂಡು ಹೋಗ್ತಾರೆ. ಮಂಗಳೂರು, ಬ್ಯಾಂಗ್ಳೂರು, ಶಿವಮೊಗ್ಗ ಹಾಗೆ ಎಲ್ಲ ಕಸ್ಟಮರ್ಸ್ ಇದ್ದಾರೆ. ಬೇಕು ಅಂತ ಇದ್ದವರಿಗೆ ನಾವು ಕೆಲವೊಮ್ಮೆ ಬಸ್ಸಿನ ವ್ಯವಸ್ಥೆ ಇದ್ದಲ್ಲಿ ಬಸ್ಸಿಗೆ ಹಾಕ್ತೇವೆ ಕಸ್ಟಮರ್ಸ್ಗೆ ಯಾರಿಗದು ಬೇಕಿದ್ರೆ. ಹಾಗೆ ಮೊನ್ನೆ ಒಬ್ರು ಅರ್ಜೆಂಟ್ಗೆ ಕೇಳುವಾಗ ನನ್ನ ಹತ್ರ ರೆಡಿ ಇರಲಿಲ್ಲ, ಅವರಿಗೆ ರಿಪೋರ್ಟ್ ಮಾಡ್ಲಿಕ್ಕೆ ಬೇಕಿತ್ತಂತೆ. ಹಾಗಾಗಿ ಅಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು ಪಕ್ಕದ ನರ್ಸರಿಯಲ್ಲಿ ತಕೊಂಡ್ರಂತೆ. ಅಲ್ಲಿ ತಕೊಂಡು ಬಂದು ಮನೆಗೆ ಬಂದು ಫಸ್ಟ್ ಕೆಲಸ ಮಾಡಿದವರು ವಿಡಿಯೋ ತೆಗೆದು ಹಾಕಿದ್ದು. ಅಂದ್ರೆ ಏನು ಒಳ್ಳೇದಿಲ್ಲ ಅಂತ ಹೇಳಿ, ನಿಂದು ಮುಂಚಿದೊಂದು 2 ಒಟ್ಟಿಗೆ ಫೋಟೋ ತೆಗೆದು ನನಗೆ ಕಳಿಸಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ನೀನು ಕೊಟ್ಟದೊಂದು ಸ್ವಲ್ಪ ಇಷ್ಟಿತ್ತು, ಇದ್ರದ್ದು ಕ್ವಾಲಿಟಿ ನೋಡಿದ್ರದ್ದು ಸುಮ್ಮನೆ ಕ್ವಾಲಿಟಿಯೇ ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ನಿನ್ನ ಹತ್ರವೇ ತಗೊಳ್ತೇನೆ, ಲೇಟ್ ಆದ್ರೂ ತೊಂದರೆ ಇಲ್ಲ ಅಂತ ಹೇಳಿ. ನಾನು ಮಂಗಳೂರಲ್ಲಿ ಇರೋದ್ರಿಂದ, ನಾನು ಸಹ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅಲ್ಲೇ ಇರೋದ್ರಿಂದ ನಾನು ಅಲ್ಲಿ ಎಲ್ಲರಿಗೆ ಬರುವಂತ ಸಮಸ್ಯೆ ಅಂತ ಹೇಳಿದ್ರೆ ಪಾಟಿಂಗ್ ಮಿಕ್ಸ್ಚರ್, ಗಿಡಗಳಿಗೆ ಬೇಕಂತ ಪಾಟಿಂಗ್ ಮಿಕ್ಸ್ಚರ್ ತರುವಂತದ್ದು. ಅಂದ್ರೆ ಈ ಗಿಡಗಳಿಗೆ ಮಣ್ಣು ಬೇಕು, ನಿಮ್ಗೆ ಒಳ್ಳೆ ಹೊಯ್ಗೆ ಕೂಡ ಬೇಕು, ಅಂದ್ರೆ ಮರಳು, ಹಾಗೆ ಗೊಬ್ಬರ ಕೂಡ ಬೇಕು. ಎಲ್ಲವೂ ಒಂದೇ ಕಡೆ ಸಿಗುದಿಲ್ಲ. ಸಿಕ್ಕಿದ್ರೂ ನಿಮ್ಗೆ ಒಳ್ಳೆ ಕ್ವಾಲಿಟಿದು ಸಿಗುದಿಲ್ಲ. ಹಾಗಾಗಿ ಅದು ನನಗೆ ಫಸ್ಟಿಗೆ ಸಮಸ್ಯೆ ಆದದ್ದು. ಅದಕ್ಕೋಸ್ಕರ ನನಗೆ ಇಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾವು ಅಂದ್ರೆ ಇಲ್ಲಿ ಒಳ್ಳೆ ಮೇಲ್ಮಣ್ಣನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಗಾಳಿಸಿ ಅದರಲ್ಲಿರುವ ಬೇರುಗಳು, ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲವನ್ನು ಅದು ಕಸವನ್ನು ವಿಂಗಡಣೆ ಮಾಡಿ, ಹಾಗೆ ನದಿಯಲ್ಲಿ ದಪ್ಪದು ಹೊಯ್ಗೆ ಸಿಗ್ತದೆ, ಆ ಹೊಯ್ಗೆಯನ್ನು ಸಹ ತಂದು ಅದನ್ನು ಸಹ ಗಾಳಿಸಿ ಅದರಲ್ಲಿರುವ ಕಸಗಳನ್ನೆಲ್ಲ ತೆಗೆದು ಅದರ ಜೊತೆ ಈ ಎರೆಹುಳು ಗೊಬ್ಬರವನ್ನ ಮಿಕ್ಸ್ ಮಾಡಿ ನಾನು ಪಾಟಿಂಗ್ ಮಿಕ್ಸ್ ನನಗೋಸ್ಕರ ಮುಂಚೆ ಮಾಡ್ತಾ ಇದ್ದೆ. ಮತ್ತೆ ಈಗ ಹಸಿರು ಬುಟ್ಟಿ ಅಂತ ಟೀಮಲ್ಲಿ ನಾವು
ಅದರಲ್ಲಿ ಮೆಂಬರ್ ಆಗಿರೋದ್ರಿಂದ ವರ್ಷಕ್ಕೊಮ್ಮೆ ನಾವು ಸೇಲ್ ಮಾಡೋದ್ರಿಂದ ಅದರ ಮುಖಾಂತರ ನನಗೆ ಸುಮಾರು ಕಾಂಟ್ಯಾಕ್ಟ್ ಸಿಕ್ಕಿದೆ. ಹಾಗಾಗಿ ಮಂಗಳೂರಲ್ಲಿ ಇರುವ ಹೆಚ್ಚಿನ ಅಪಾರ್ಟ್ಮೆಂಟ್ ನಲ್ಲಿ ಇರುವವರಿಗೆ ಇದು ಈಸಿ ಆಗ್ತದೆ. ಸೀದಾ ಕೊಂಡೋಗಿ ಪಾಟಿಗೆ ಹಾಕೋದು, ಗಿಡಗಳನ್ನು ನೆಡುದು ಮಾತ್ರ. ಅದು ಸಹ ಹೇಗೆ ಅಂದ್ರೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ನಾನೇ ನಿಂತು ಮಾಡೋದ್ರಿಂದ ಅದರದ್ದು ಕರೆಕ್ಟ್ ಆಗಿ ಪ್ರೊಪೋರ್ಷನೇಟ್ ಹೇಗೆ ಹಾಕಬೇಕು ಅಂದ್ರೆ ಜಾಸ್ತಿ ನೀರು ಬಸಿದು ಹೋಗುವಂತ ಔಟ್ಡೋರ್ ಪ್ಲಾಂಟ್ಸ್ ಗೆ ಹೇಗೆ ಬೇಕು, ಇಂಡೋರ್ ಪ್ಲಾಂಟ್ಸ್ ಗೆ ಹೇಗೆ ಬೇಕು. ಇಂಡೋರ್ ಪ್ಲಾಂಟ್ಸ್ ಅಂದ್ರೆ ನಾವು ಸ್ವಲ್ಪ ಕೋಕೋಪೀಟ್ ಮಿಕ್ಸ್ ಮಾಡ್ತೇವೆ. ಔಟ್ಡೋರ್ ಪ್ಲಾಂಟ್ಸ್ ಆದ್ರೆ ಕೋಕೋಪೀಟ್ ನಾವು ಮಿಕ್ಸ್ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಮಳೆ ಜಾಸ್ತಿ, ಹಾಗಾಗಿ ವರ್ಷ ಪೂರ್ತಿ ಕೋಕೋಪೀಟ್ ನಡೀತದೆ. ಆದ್ರೆ ಜೂನ್ ಜುಲೈಯಲ್ಲಿ ಒಂದು ಹೆವಿ ಮಳೆ ಬರ್ತದಲ್ಲ, ಆ ಟೈಮಲ್ಲಿ ನೀವು ಕೋಕೋಪೀಟ್ ಮಿಕ್ಸ್ ಮಾಡಿದ ಗಿಡಗಳನ್ನು ಎಲ್ಲಿಯಾದ್ರೂ ಹೊರಗಡೆ ಒಂದು ವಾರ ಮಳೆಗೆ ಇಟ್ಟರೆ ಕೊಳೆಯುವಂತ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಾವು ಔಟ್ಡೋರ್ ಇಡುವಂತ ಗಿಡಗಳಿಗೆ ಕೋಕೋಪೀಟ್ ಮಿಕ್ಸ್ ಮಾಡೋದಿಲ್ಲ, ಇಂಡೋರ್ ಪ್ಲಾಂಟ್ಸ್ಗೆ ಕೋಕೋಪೀಟ್ ಕೂಡ ಮಿಕ್ಸ್ ಮಾಡಬಹುದು. ಹಾಗೆ ಆ ತರ ಸಹ ನಾವು ಅದನ್ನು ಪಾಟಿಂಗ್ ಮಿಕ್ಸ್ ಕೂಡ ಸೇಲ್ ಮಾಡ್ತೇವೆ. ಸ್ನೇಹಿತರೆ, ಈ ಕೃಷಿಯ ಕೆಲಸದ ಜೊತೆಗೆ ಇವರು ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದೇ ತುಂಬ ದೊಡ್ಡ ಕೆಲಸ ಮನೆಗಳಲ್ಲಿ. ಮೇಡಮ್, ಅದೊಂದು ವಿಶೇಷವಾಗಿರುವಂಥ ಕೆಲಸ. ನೀವು ಹೇಗೆ ಮಕ್ಕಳನ್ನು ಟ್ರ್ಯಾಕ್ ಮಾಡ್ತೀರಿ ಅಥವಾ ರೀಡ್ ಮಾಡ್ತೀರಿ? ಈ ಪೋಸ್ಟ್ ಇರೋದು CBSE ಸ್ಕೂಲ್ಸಲ್ಲಿ ಈಗ ಸೆಂಟ್ರಲ್ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ. ಎಲ್ಲ ಸ್ಕೂಲಲ್ಲಿ CBSE ಸ್ಕೂಲ್ಸಲ್ಲಿ ಒಬ್ಬರು ಮಕ್ಕಳ ಕೌನ್ಸಿಲರ್ ಇರಲೇಬೇಕು ಅಂತ ಇದು ಕಂಪಲ್ಸರಿ ಮಾಡಿದೆ. ಒಂದು CBSE ಅವರೇ ಒಂದು ಕ್ಯಾಲೆಂಡರ್, ಕೌನ್ಸಿಲಿಂಗ್ ಕ್ಯಾಲೆಂಡರ್ ಅಂತ ಮಾಡಿದ್ದಾರೆ. ಅದರ ಪ್ರಕಾರ ಅವರು ಯಾವ ತಿಂಗಳಲ್ಲಿ ಯಾವ ಟಾಪಿಕ್ ಅನ್ನು ಅಂದರೆ ಲೈಫ್ ಸ್ಕಿಲ್ಸ್, ಮಕ್ಕಳಿಗೆ ಬೇಕಾದಂತಹ ಲೈಫ್ ಸ್ಕಿಲ್ಸ್ ಅಂದರೆ ಜೀವನ ಕೌಶಲ್ಯಗಳು ಯಾವ್ದು ಬೇಕಾಗ್ತದೆ, ಅಕಾಡೆಮಿಕ್ಸ್ ಜೊತೆಗೆ ಬೇಕಾಗಿರುವಂಥ ಲೈಫ್ ಸ್ಕಿಲ್ಸ್ಗಳು ಯಾವ್ದು ಅಂತ ಹೇಳಿ ಲಿಸ್ಟ್ ಮಾಡಿ ಅದರ ಪ್ರಕಾರ ಕೌನ್ಸಿಲಿಂಗ್ ಕ್ಯಾಲೆಂಡರ್ ಮಾಡಿದ್ದಾರೆ. ಆ ಕ್ಯಾಲೆಂಡರ್ ಪ್ರಕಾರ ನಾವು ಆಕ್ಟಿವಿಟೀಸ್ಗಳನ್ನು ಜನರಲ್ ಆಗಿ ನಾನು ಎಲ್ಲ ಕ್ಲಾಸಲ್ಲಿ ಕಂಡಕ್ಟ್ ಮಾಡ್ತೇನೆ. ಆ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡುವಾಗ ನಮಗೆ ಕೆಲವೊಮ್ಮೆ ಇಮೋಷನಲ್ ರೆಸಿಲಿಯನ್ಸ್ ಅಂದರೆ ಎಂತ ಹೇಳೋದು, ಈ ಭಾವನಾತ್ಮಕ ಸಾಮರ್ಥ್ಯ ಕಡಿಮೆ ಇರುವಂಥ ಮಕ್ಕಳಿರಬಹುದು, ಅಥವಾ ಖಿನ್ನತೆ ಇರುವಂಥದ್ದು, ಆತಂಕ ಇರುವಂಥದ್ದು, ಎಸ್ಪೆಷಲಿ ಇದು ಟೀನೇಜ್ ಮಕ್ಕಳಲ್ಲಿ, ಹೈಯರ್ ಕ್ಲಾಸಲ್ಲಿ ನಮಗೆ ಅದು ಆಕ್ಟಿವಿಟಿ ಮಾಡುವಾಗಲೇ ಕೆಲವೊಮ್ಮೆ ಅವರು ಬರೆದ ರೀತಿಯಲ್ಲಿ ಅಥವಾ ಅವರು ಆಕ್ಟಿವಿಟಿ ಮಾಡಿದ ರೀತಿಯಲ್ಲಿ ಸಹ ನಮಗೆ ಗೊತ್ತಾಗ್ತದೆ. ಅದನ್ನು ನೋಡಿ ನಾವು ಯಾವ ಮಕ್ಕಳಿಗೆ ಸಹಾಯದ ಅವಶ್ಯಕತೆ ಇದೆ, ಗೈಡೆನ್ಸ್ ಇದೆ, ಯಾರಿಗೆ ಅವಶ್ಯಕತೆ ಇದೆ ನೋಡಿ, ಆ ಮಕ್ಕಳನ್ನು ನಾವು ವೈಯಕ್ತಿಕವಾಗಿ ಕರೆದು ಆ ಮಕ್ಕಳಿಗೆ ಯಾವ ರೀತಿಯ ಗೈಡೆನ್ಸ್ ಬೇಕೋ ಆ ಗೈಡೆನ್ಸನ್ನು ನಾವು ಕೊಡ್ತೇವೆ. ಒಂದು ವೇಳೆ ಆ ಮಗುವಿಗೆ ಮಾತ್ರ ಅಲ್ಲ, ಆ ಮಗುವಿನ ಜೊತೆ ಹೆತ್ತವರಿಗೆ ಗೈಡೆನ್ಸ್ ಬೇಕು ಅಂತಿದ್ರೆ ಆವಾಗ ಹೆತ್ತವರನ್ನು ಸಹ ಕರೆಸಿ ನಾವು ಹೆತ್ತವರ ಜೊತೆ ಸಹ ಮಾತಾಡ್ತೇವೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಇವತ್ತು ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಈಗ ನಿಮ್ಮಂಥ ತಾಯಂದರು ತುಂಬ ಜನರಿಗೆ ಮಕ್ಕಳಿಗೆ ಮೊಬೈಲಿಂದ ಹೇಗೆ ತಪ್ಪಿಸೋದು ಅನ್ನುವಂಥದ್ದೇ ಕ್ವಶನ್ ಇರ್ತದೆ. ಇದಕ್ಕೆ ನೀವೇನು ಸಲಹೆ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಮೊಬೈಲ್ ಅಡಿಕ್ಷನಿಂದ ಮಕ್ಕಳನ್ನು ದೂರ ಇಡಬೇಕು ಅಂತ ಆದರೆ ನಾವು ಸುಮ್ಮನೆ ಮೊಬೈಲ್ ನೋಡಬೇಡ ಅಂತ ಹೇಳಿದರೆ ಆಗೋದಿಲ್ಲ. ಮಕ್ಕಳಿಗೆ ಮೊದಲನೇದಾಗಿ ನಾವು ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ಮಕ್ಕಳ ಎದುರಿಗೆ ನಾವು ಜಾಸ್ತಿ ಮೊಬೈಲನ್ನು ಯೂಸ್ ಮಾಡಬಾರ್ದು. ನಾನು ಅಂದರೆ ಮಕ್ಕಳಿಗೆ ಓದಿಸಲಿಕ್ಕೆ ಪಕ್ಕದಲ್ಲಿ ಕೂತ್ಕೊಳ್ಳಿಸೋದು, ನಾವು ಟಿವಿಯಲ್ಲಿ ಸೀರಿಯಲ್ ನೋಡೋದು ಅಥವಾ ಮೊಬೈಲಲ್ಲಿ ಏನೋ ರೀಲ್ಸ್ ನೋಡೋದು ಅಥವಾ ಏನೋ ನೋಡ್ತಾ ಇರೋದು, ಮಕ್ಕಳನ್ನು ಪಕ್ಕದಲ್ಲೇ ಹೋಮ್ವರ್ಕ್ ಮಾಡಲಿಕ್ಕೆ ಕೂತ್ಕೊಳ್ಳಿಸೋದು, ಇದು ಮಾಡಬಾರ್ದು ನಾವು ಯಾವಾಗಲೂ. ಯಾಕೆಂದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ನೀವು ನಿಮ್ಮ ವೃತ್ತಿಯ ಬಗ್ಗೆ ಏನಾದರೂ ಮಾಡ್ತಿರ್ಬೋದು, ಲ್ಯಾಪ್ಟಾಪಲ್ಲಿಯೋ ಅಥವಾ ಮೊಬೈಲಲ್ಲಿ ಮಾಡ್ತಿರ್ಬೋದು, ಆದರೆ ಮಕ್ಕಳಿಗೆ ಅವರಿಗೆ ಅಷ್ಟು ಯೋಚನಾ ಶಕ್ತಿ ಇರುವುದಿಲ್ಲ. ಅವರು ಅವರ ಕೆಲಸ ಮಾಡ್ತಿದ್ದಾರಾ ಅಥವಾ ಅದನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡ್ತಿದ್ದಾರಾ ಅಂತ ಅವರ ತಲೆಯಲ್ಲಿ ಅಮ್ಮ ಅಪ್ಪ ಅಥವಾ ಯಾರಾದರೂ ಮನೇಲಿ ಮೊಬೈಲ್ ನೋಡ್ತಿರುವಾಗ ನಾನು ಯಾಕೆ ನೋಡಬಾರ್ದು ಅಂತ ಹೇಳಿ, ಅವರು ನೋಡ್ತಿದ್ದಾರೆ ಅಂದರೆ ನಾನು ನೋಡಬೇಕು ಅಂತ ಹೇಳಿ ಅವರ ತಲೆಯಲ್ಲಿ ಇರ್ತದೆ. ಹಾಗಾಗಿ ಮೊದಲನೇದಾಗಿ ನಾವು ರೋಲ್ ಮಾಡೆಲ್ ಆಗಿರಬೇಕು. ಯಾಕೆ ನಾವು ಅವರ ಎದುರಿಗೆ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡಬಾರ್ದು. ಯೂಸ್ ಮಾಡುವಾಗ ಸಹ ಒಂದು ರೂಲ್ ಮಾಡಿರಬೇಕು ಮನೆಯಲ್ಲಿ. ಇಷ್ಟೊತ್ತಿಗೆ ಮಾತ್ರ ನಾವು ಮೊಬೈಲ್ ಯೂಸ್ ಮಾಡ್ತೇವೆ, ಈ ಉದ್ದೇಶಕ್ಕೋಸ್ಕರ ಮಾತ್ರ ಮೊಬೈಲ್ ಯೂಸ್ ಮಾಡ್ತೇವೆ, ಅಥವಾ ಬಿಯಾಂಡ್ ದಟ್ ನಾನು ಮಾಡೋದಿಲ್ಲ, ಅಥವಾ ಮಕ್ಕಳಿಗೆ ಕೊಡಲೇಬಾರ್ದಂತ ಹೇಳೋದಿಲ್ಲ. ಅವರ ಎಲ್ಲ ಅಕಾಡೆಮಿಕ್ಸ್ ಮುಗಿದ ಅಂದರೆ ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಒಂದು ಅರ್ಧ ಗಂಟೆನೋ 1 ಗಂಟೆ ನೀವು ನಿಮ್ಮ ಸುಪರ್ವಿಷನಲ್ಲಿ ಅವರು ಏನು ನೋಡ್ತಿದ್ದಾರೆ ಅಂತ ನೋಡೋದು ಕೂಡ ತುಂಬ ಇಂಪಾರ್ಟೆಂಟ್. ಅವರಿಗೆ ಯೂಸ್ ಆಗುವಂತಹ ಏನಾದರೂ ಇಂಥ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ಬಿಡ್ಬೋದು. ನಾವು ಬಿಡಲೇಬಾರ್ದು ಅಂತ ಹೇಳಿ ಇಲ್ಲ, ಎಲ್ಲರೂ ನೋಡುವಾಗ ನಾವು ಪೂರ್ತಿ ಇದು ಮೊಬೈಲನ್ನು ಬಂದ್ ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದು ಅಂತ ಹೇಳಿದರೆ, ಈ ಮೊಬೈಲ್ ಹೆಚ್ಚಾಗಿ ಈಗ ನೋಡಿ, ನಾವು ಮೊಬೈಲ್ ನೋಡ್ತೇವೆ ಹೇಳ್ತೇವೆ, ಆ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಡೋದು ಯಾರು? ನಾವೇ. ಪುಟ್ಟ ಮಗುವಿಂದ ಈಗ ನೋಡಿ, ಹಿಂದಿನ ಕಾಲದಲ್ಲಿ ಊಟ ಮಾಡಿಸಬೇಕಾದ ಗಿಡ ಮರಗಳನ್ನು ಚಂದಮಾಮನನ್ನು ನೋಡಿ ನಾವು ಊಟ ಮಾಡಿಸ್ತಾ ಇದ್ದ ಕಾಲ ಇತ್ತು. ಈಗ ಊಟ ಮಾಡಿಸಬೇಕಾದ್ರೆ ಮೊದಲು ಮಗುವಿನ ಕೈಯಲ್ಲಿ ಮೊಬೈಲ್ ಕೊಡೋದು, ಮೊಬೈಲ್ ನೋಡ್ತಾ ಇರುವಾಗ ಬಾಯಲ್ಲಿ ತುರುಕಿಸ್ತಾ ಇರೋದು ಈಚೆಯಿಂದ. ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿದ್ದು ಯಾರು?
ನಾವೇ ಅಲ್ವಾ. ಅದೇ ರೀತಿ ಈಗ ಫಂಕ್ಷನಿಗೆಲ್ಲ ಹೋಗುವಾಗ ನೋಡ್ತೇವೆ, ನಮಗೆ ಮಾತಾಡಬೇಕು ಬೇರೆಯವ್ರ ಹತ್ರ ಅಂತಿದ್ರೆ, ಅಥವಾ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರು ಈ ಮಗು ತೊಂದರೆ ಮಾಡ್ತದೆ ಅಂತ ಹೇಳಿದರೆ ಮೊಬೈಲ್ ತೆಗೆದು ಕೊಟ್ಟು ಮೂಲೆಯಲ್ಲಿ ಕುತ್ಕೊಳ್ಳಿಸೋದು ಮಗುವನ್ನು. ಮಗುವಿಗೆ ಸಹ ಒಂದು ಇಂಡೈರೆಕ್ಟಾಗಿ ಮೆಸೇಜ್, ಅಂದರೆ ಈ ಮತ್ತೆ ಅದು ಅದೇ ರಿಪೀಟ್ ಮಾಡ್ತದೆ, ಅಂದರೆ ಮನೆಯಲ್ಲಿ ಯಾರಾದರೂ ಬಂದರೆ ಅಮ್ಮನಿಗೆ ಅಥವಾ ಅಪ್ಪನಿಗೆ ಹೋಗಿ ಉಪದ್ರವ ಕೊಟ್ಟರೆ ನನಗೆ ಮೊಬೈಲ್ ಸಿಗ್ತದೆ ಅಂತ ಇಂಡೈರೆಕ್ಟ್ ಮೆಸೇಜ್ ನಾವು ಅದರ ಮುಖಾಂತರ ಕೊಡ್ತೇವೆ. ಅದನ್ನು ಸಹ ನಾವು ಕೊಡಬಾರ್ದು. ಹಾಗೆ ಆ ಮೊಬೈಲ್ ಬೇಡ ಅಂತ ಆದರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಎಂಗೇಜ್ಡ್ ಆಗಿಡ್ಬೋದು, ಯಾವ ಥರ ಆ್ಯಕ್ಟಿವಿಟೀಸ್ಗಳಲ್ಲಿ ಹಾಕ್ಬೋದು ಅವರನ್ನು, ಅವರ ಇಂಟ್ರೆಸ್ಟ್ನ ಆ್ಯಕ್ಟಿವಿಟಿ ನೋಡಿಕೊಂಡು, ಅವರ ಇಂಟ್ರೆಸ್ಟನ್ನು ನೋಡಿಕೊಂಡು ಅಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರನ್ನು ಎಂಗೇಜ್ಡ್ ಆಗಿ ಇಟ್ಕೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ನೇಹಿತರೆ, ಇವರ ಒಂದು ಪಾಮ್ ಆಯಿಲ್ ತಾಳೆಯ ತೋಟವೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾಗಿರುವಂಥ ಎಪಿಸೋಡನ್ನು ಕೊಡ್ತಾ ಇದ್ದೇನೆ. ಇವರ ಫ್ಯಾಮಿಲಿ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಒಟ್ಟಾರೆಯಾಗಿ ಕೃಷಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಸಿಂಗಲ್ ಆರ್ಮಿ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಇಡೀ ಮನೆಯವರೆಲ್ಲರೂ ಸೇರಿ ಕೆಲಸ ಮಾಡಬೇಕಾಗತ್ತೆ. ಹೇಗೆ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೀರಿ? ಖಂಡಿತ ನೀವು ಹೇಳಿದಾಗೆ ಈ ಕೃಷಿ ಕೆಲಸವನ್ನು ಒಬ್ಬರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಪೂರ್ತಿಯಾಗಿ ನಾವು ಕೆಲಸದವರ ಮೇಲೆ ಡಿಪೆಂಡ್ ಆಗ್ತೇನೆ ಅಂತ ಹೇಳಿದರೆ ಕೂಡ ಕೃಷಿಯನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಆಗ ಮಾತ್ರ ಇದರಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಮನೆಯಲ್ಲಿ ಹೇಗೆ ಅಂತೇಳಿದರೆ ನಮ್ಮ ಎಲ್ಲರಿಗೂ ಇಂಟ್ರೆಸ್ಟ್ ಉಂಟು, ನನ್ನ ಹಸ್ಬೆಂಡಿಗೂ ಇಂಟ್ರೆಸ್ಟ್ ಉಂಟು, ಮಕ್ಕಳಿಗೂ ಸಹ ಇಂಟ್ರೆಸ್ಟ್ ಉಂಟು. ನಮಗೆ 2 ಗಂಡು ಮಕ್ಕಳು, ಇವನು ದೊಡ್ಡವನು ನಿಶಾಂತ್ ಅಂತ ಹೇಳಿ, ಇವನು ನಿಟ್ಟೆಯಲ್ಲಿ ಈಗ B.Tech ಮಾಡ್ತಾ ಇದ್ದಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ B.Tech ಮಾಡ್ತಾ ಇದ್ದಾನೆ. ಹಾಗೆ ಸಣ್ಣವನು ಕ್ಯಾನ್ರಾ CBSE 8ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಹಾಗೆ ಇವರು ನಮ್ಮ ಯಜಮಾನರು ಜೋಡುಮಟ್ಟು ಯೋಗೀಶ್ ಭಟ್ ಅಂತ ಹೇಳಿ, ಇವರು ಒಂದು ಮಂಗಳೂರಲ್ಲಿ ಸಾಲ್ವೆಂಟ್ ಇದು ರೀಪ್ಯಾಕಿಂಗ್ ಬಿಸ್ನೆಸ್ ಮಾಡಿಕೊಂಡು ಇದ್ದಾರೆ. ನಾವು ಪ್ರತಿ ಶನಿವಾರ ನಮ್ಮ ಸ್ಕೂಲ್ ಇದೆಲ್ಲ ಟೈಮಿಂಗ್ ಮುಗಿದ ಕೂಡಲೇ ಪ್ರತಿ ಶನಿವಾರ ಒಂದು ರುಟೀನ್ ಥರ ಅದು ತಪ್ಪದೇ ಇಲ್ಲಿಗೆ ಬರ್ತೇವೆ. ಹಾಗೆ ಶನಿವಾರದಿಂದ ಆದಿತ್ಯವಾರ ಸಂಜೆ ತನಕ ಕತ್ಲಾಗುವವರೆಗೆ ನಾವು ಕೆಲಸದವರ ಜೊತೆಗೆ ಅಥವಾ ನಾವಾಗೆ ನಮಗೆ ಮಾಡಲಿಕ್ಕೆ ಆಗುವಂಥ ಕೆಲಸಗಳನ್ನು ನಾವೇ ಇಲ್ಲಿ ಮಾಡ್ತೇವೆ. ಪ್ರತಿಯೊಂದು ಕೆಲಸ ನಾನು ಸಹ ಹಾಗೆ ಮರ ಹತ್ತೋದೊಂದು ಬಿಟ್ಟರೆ ಮತ್ತೆ ಹಾಲು ಕರಿಯೋದ್ರಿಂದ ಪ್ರತಿಯೊಂದು ಕೆಲಸವನ್ನು ಒಂದೊಂದಾಗಿ ಇಲ್ಲಿ ಬಂದ ಮೇಲೆಯೇ ಕಲಿತದ್ದು. ಹಾಗೆ ಈ ನನ್ನ ಮಗ, ಈಗ ಹೇಳ್ತೇವೆ ನಾವು ಜೆನ್ಜಿ ಅಥವಾ ಈ ಆಲ್ಫಾ ಅಂತೇಳಿ ಮಕ್ಕಳು ಈ ಕೃಷಿಯಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅಂತ ಹೇಳಿ, ನಮ್ಮ ಮಕ್ಕಳು ಹಾಗೆ ಅಲ್ಲ, ನಮ್ಮನ್ನು ನೋಡಿ ನೋಡಿ ಕಲ್ತಿದ್ದಾರೆ. ಅಡಿಕೆ ಸಣ್ಣ ಸಣ್ಣ ಅಡಿಕೆ ಮರ ಹತ್ತಿ ಅಡಿಕೆ ತೆಗೆಯುವುದು, ಪೆಪ್ಪರ್ ಹಾರ್ವೆಸ್ಟ್ ಮಾಡೋದು, ವೀಡ್ ಕಟ್ಟರ್ ಮೆಷಿನ್ ಹಿಡಿದು ವೀಡ್ ಕಟ್ಟಿಂಗ್ ಮಾಡುವಂಥದ್ದು ಎಲ್ಲ, ಅಥವಾ ಎರೆಹುಳು ಗೊಬ್ಬರವನ್ನು ಅವರೇ ಸಹ ಇದು ಗಾಳಿಸ್ತಾರೆ. ಹಾಗೆ ಅದು ಟ್ಯಾಂಕ್ ತುಂಬಿಸುವಾಗ ನಿಲ್ಲುವುದು ಅಥವಾ ತುಂಬಿಸಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಆ ವರ್ಮ್ಸನ್ನು ಮಲ್ಟಿಪಲ್ ಮಾಡುವಂಥದ್ದು, ಅದೆಲ್ಲ ಕೆಲಸದಲ್ಲೂ ಸಹ ಶ್ರೆಡ್ಡರ್ ಮೆಷಿನಿಗೆ ಅದನ್ನು ಕಸ ಕಟ್ಟಿಗಳನ್ನು ಕೊಡುವುದು, ಎಲ್ಲ ಕೆಲಸವನ್ನು ಸಹ ಈ 2 ಮಕ್ಕಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲರೂ ಜೊತೆಯಾಗಿ ಸೇರಿ ಇದನ್ನು ಕೃಷಿಯಲ್ಲಿ ಇದು ಆಸಕ್ತಿ ತೋರಿಸಿ ಮಾಡ್ತಾ ಇದ್ದೇವೆ. ಹಾಗೆ ಈ ವಿಡಿಯೋ ಮುಗಿಸುವ ಮುಂಚೆ ನಾನು ಈ ಸಂಪೂರ್ಣ ಸಹಜ ಕೃಷಿಯ ಯೂಟ್ಯೂಬ್ ಚಾನಲ್ನವರಿಗೆ ಸಹ ಅಲ್ಲಿಂದ ಇಲ್ಲಿ ತನಕ ಬಂದು ನಮ್ಮನ್ನು ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೇನೆ.